ವೈರಾಗ್ಯ ಭಾವನೆಯನ್ನ ಮಾಡಿದಂತಹ ಭಗವಂತನ ಜೀವ ಏನು ಹೇಳ್ತದೆ, ಈ ಸಂಸಾರದಲ್ಲಿ ಬರೀ ದುಃಖ ತುಂಬಿದೆ, ಸ್ವಾರ್ಥ ತುಂಬಿದೆ, ಹಾಗಾಗಿ ಸಂಸಾರ ನನಗೆ ಬೇಡ, ಸದಾ ಸುಖವನ್ನ ನೀಡುವಂತಹ ಆ ಮೋಕ್ಷ ಲಕ್ಷ್ಮಿಯನ್ನೇ ನಾನು ವರಿಸ್ತೇನೆ, ಈ ಸಾಧಾರಣ ಸಂಸಾರದಲ್ಲಿರ್ತಕ್ಕಂತಹ ಲಕ್ಷ್ಮಿ ನನಗೆ ಬೇಡ. ಆಗ ಅವರ ಪ್ರಾಯ ಎಷ್ಟಾಗಿತ್ತು ಅಂತ ಕೇಳಿದ್ರೆ 30 ಪ್ರಾಯ. ಅವರಿಗೆ 30 ವರ್ಷ ಯುವಕ. ತಂದೆ ತಾಯಿಯ ಮಾತಿಗೆ ಜಗ್ಗದೆ ನಾನು ದೀಕ್ಷೆಯನ್ನೇ ಕೊಟ್ಟು ಮುನಿ ದೀಕ್ಷೆಯನ್ನು ಪಡಿತೇನೆ ಅಂತ ಹೆಜ್ಜೆ ಇರಬೇಕಾದ್ರೆ ತಾಯಿ ಅಂಗಲಾಡಿಸ್ತಾಳೆ. ಆಗ ತಾಯಿಗೆ ಒಂದು ಮಾತನ್ನ ಭಗವಾನ್ ಮಹಾವೀರ ಸ್ವಾಮಿ ಹೇಳ್ತಾರೆ, ಈ ಶರೀರ ಏನ್ ಬಂದ್ಬಿಡ್ತದೆ, 5 ಇಂದ್ರಿಯಗಳನ್ನ ಪಡ್ಕೊಂಡು ಬಂದಂತಹ ಈ ಶರೀರದಲ್ಲಿ ಇಂದ್ರಿಯ ಬಂದ ತಕ್ಷಣ ಅದರಲ್ಲಿ ಒಬ್ಬೊಬ್ಬನು ಸೇರ್ಕೊಂಡ್ಬಿಡ್ತಾನೆ. ಯಾರು ಅಂತ ಕೇಳಿದ್ರೆ ಕಾಮದೇವ. ನಮ್ಮಲ್ಲಿ ಆ ಇಂದ್ರಿಯಗಳ ಭೋಗಗಳಿಗೆ ನಾವು ಯಾವಾಗ ಇಚ್ಛೆ ಪಡ್ತೇವೆ ಆಗ ನಮ್ಮಲ್ಲಿ ಆ ಕಾಮದೇವ ಬಂದು ಸೇರ್ಕೊಂಡ್ಬಿಡ್ತಾನೆ. ಅವನನ್ನ ಹೊಡೆದು ಉಳಿಸ್ಬೇಕು, ಅವನನ್ನ ಗೆಲ್ಲಬೇಕು ಅಂತಂದ್ರೆ ಆ ಇಂದ್ರಿಯವನ್ನು ನಾವು ನಿಗ್ರಹದಲ್ಲಿ ಇಟ್ಕೊಳ್ಬೇಕು. 5 ಇಂದ್ರಿಯಗಳನ್ನ ನಿಗ್ರಹದಲ್ಲಿ ಇಟ್ಟವನೇ ಜಿತೇಂದ್ರಿಯ ಆಗಲಿಕ್ಕೆ ಸಾಧ್ಯ. ಅವನನ್ನೇ ನಾವು ಜಿನ ಅಂತ ಕರೀತೇವೆ.